ಒಂದೆಡೆ 17 ಕೋಟಿ ರೂಪಾಯಿ ವೆಚ್ಚದ ಐಷಾರಾಮಿ ಅರಮನೆ ಬುಕ್ಕಿಂಗ್, 2 ಚಾರ್ಟರ್ಡ್ ವಿಮಾನಗಳು ರೆಡಿ. ಎಷ್ಟೊಂದು ಐಷಾರಾಮಿ ಮತ್ತು ವಿಜೃಂಭಣೆಯಿಂದ ನವೆಂಬರ್ನಲ್ಲಿ ನಡೆಯಬೇಕಾಗಿದ್ದಂತಹ ಉದ್ಯಮಿ ಕೇತನ್ ಅಗರ್ವಾಲ್ ಮತ್ತು ಸಿಯಾ ಗೋಯಲ್ ಮದುವೆಯ ಹಿಂದೆ ಅಡಗಿತ್ತು ಒಂದು ಭೀಕರ ರಕ್ತ ಚರಿತ್ರೆ. ಮೇಲ್ನೋಟಕ್ಕೆ ಸಿಯಾ ಕೇತನನ್ನ ಪ್ರೀತಿಸುವಂತೆ ನಾಟಕವಾಡುತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಮದುವೆಯ ಕೌಂಟ್ಡೌನ್ ಪೋಸ್ಟ್ ಹಾಕ್ತಾ ಇದ್ಲು. ಆದರೆ ಒಳಗೊಳಗೆ ಪ್ರೇಮಿ ಚೇತನ್ ಚೌಧರಿ ಜೊತೆ ಸೇರಿ ಕೇತನನ್ನ ಮುಗಿಸಲು ಸ್ಕೆಚ್ ಹಾಕಿದ್ಲು. ಇದಕ್ಕೂ ಮುನ್ನ ಕೇತನ್ ಪಾಸ್ಪೋರ್ಟ್ ಕದ್ದು ಕೊಲೆ ನಡೆಸಿದಂತಹ ಮೊದಲ ಯತ್ನ ವಿಫಲವಾಗಿತ್ತು. ಕೊನೆಗೆ ಜೂನ್ 18ರಂದು ಹುಟ್ಟುಹಬ್ಬದ ನೆಪದಲ್ಲಿ ಕೇತನ್ನನ್ನ ಪುಣೆಯ ಲೋಹಗಢ ಕೋಟೆಗೆ ತಂತ್ರದಿಂದ ಕರೆತರಲಾಯಿತು. ಸಿಯಾ ಮತ್ತು ಆಕೆಯ ಪ್ರೇಮಿ ಚೇತನ್ ಸೇರಿ ಕೇತನ್ನನ್ನ 400 ಅಡಿ ಆಳದ ಪ್ರಪಾತಕ್ಕೆ ತಳ್ಳಿ ಕೊಂದೇ ಬಿಟ್ರು. ಕೊಲೆಯ ನಂತರ ಸಿಯಾ ಕೇತನ್ ಕಾಲು ಜಾರಿ ಬಿದ್ದು ಬಿಟ್ಟ ಅಂತ ಹೇಳಿ ಜೋರಾಗಿ ಅಳುತ್ತಾ ನಾಟಕವಾಡಿದ್ಲು. ಆದರೆ ಸಿಯಾಳ ವಿಚಿತ್ರ ನಡವಳಿಕೆ ಪೊಲೀಸರಿಗೆ ಅನುಮಾನ ತಂದಿತು. ಜೂನ್ ತಿಂಗಳ ಕಡು ಬಿಸಿಲಿನಲ್ಲೂ ಹುಡಿ ಧರಿಸಿದಂತಹ ಅಂದ್ರೆ ತಲೆ ಮತ್ತು ಮುಖಕ್ಕೆ ಕವಚ ಹಾಕಿಕೊಂಡು ಕೋಟೆ ಹತ್ತುತ್ತಿದ್ದಂತಹ ಅನುಮಾನಾಸ್ಪದ ವ್ಯಕ್ತಿಯ ಬಗ್ಗೆ ಪ್ರತ್ಯಕ್ಷದರ್ಶಿಗಳು ಸುಳಿವು ನೀಡಿದ್ರು. ಆ ಹುಡಿ ಧರಿಸಿದ ವ್ಯಕ್ತಿ ಬೇರ್ಯಾರೂ ಅಲ್ಲ, ಸಿಯಾಳ ಪ್ರೇಮಿ ಚೇತನ್ ಆಗಿದ್ದ. ಪೊಲೀಸರು ಮೊಬೈಲ್ ಕರೆ ಮತ್ತು ಲೊಕೇಶನ್ ಬೆನ್ನತ್ತಿದಾಗ ಇಬ್ಬರ ಭೀಕರ ತಂತ್ರ ಬಯಲಾಗಿ ಇಂದು ಇಬ್ಬರೂ ಕೂಡ ಕಂಬಿ ಎಣಿಸ್ತಾ ಇದ್ದಾರೆ. ಇಂತಹ ಇನ್ನಷ್ಟು ವಿಡಿಯೋಗಳನ್ನ ನೋಡಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.